ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಲೋಕಸಭಾ ಫಲಿತಾಂಶ ಹಾವು ಏಣಿ ಆಟ ಮುಂದುವರಿತಾ ಇದೆ. ಈ ಸಲ ಒಂದಿಷ್ಟು ಕ್ಷೇತ್ರಗಳಲ್ಲಿ ಅಚ್ಚರಿಯ ಫಲಿತಾಂಶ ಬರುವಂತಹ ಸುಳಿವು ಸಿಗ್ತಾ ಇದೆ. ಆದರೆ ಎಲ್ಲ ಈಗಲೇ ಹೇಳ್ಬಿಡೋದು ಕಷ್ಟ. ಇನ್ನೊಂದು ಗಂಟೆ ಅಷ್ಟೊತ್ತಿಗೆ ಒಂದು ಕ್ಲಾರಿಟಿ ಸಿಕ್ಕಿಬಿಡುತ್ತೆ. 11:11ವರೆಗೆ ಕ್ಲಾರಿಟಿ ಸಿಕ್ಕಿಬಿಡುತ್ತೆ. ನೋಡ್ತಾ ಹೋಗೋಣ. UPಯಲ್ಲಂತೂ ಯಾರೂ ಊಹೆ ಮಾಡದಂಥ ನಂಬರ್ಸ್ ಕಾಣಿಸ್ತಾ ಇದೆ. BJP ಅಂದ್ರೆ NDA ಮತ್ತು INDI ನಡುವೆ ಟಫ್ ಫೈಟ್. ಅಖಿಲೇಶ್ ಯಾದವ್ ಭರ್ಜರಿ ಸವಾಲ್ ಹಾಕಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಉಳಿದಂತೆ ಈಗ ದಕ್ಷಿಣದ ಒಂದು ರಾಜ್ಯ NDA ತೆಕ್ಕೆಗೆ ಬೀಳೋದು ಫೈನಲ್ ಆಗಿದೆ. ಅಂದ್ರೆ ವಿಧಾನಸಭಾ ಚುನಾವಣೆನೂ ಇತ್ತಲ್ಲ, ಆಂಧ್ರದಲ್ಲಿ ಭರ್ಜರಿಯ ಫಲಿತಾಂಶದೊಂದಿಗೆ, ಭರ್ಜರಿಯ ಬಹುಮತದೊಂದಿಗೆ ಅಧಿಕಾರಕ್ಕೆ ಏರೋದಕ್ಕೆ ಚಂದ್ರಬಾಬು ನಾಯ್ಡು, TDP ಪ್ಲಸ್ ಪಕ್ಷಗಳು ರೆಡಿ ಆಗಿವೆ. ಅಂಥದ್ದೊಂದು ಕ್ಲಾರಿಟಿ ಸಿಗ್ತಿದೆ. ವಿಧಾನಸಭಾ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಆಂಧ್ರದಲ್ಲಿ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಹಲವು ಸಮೀಕ್ಷೆಗಳು YSRCP ಪರವಾಗಿ ಕೊಟ್ಟಿದ್ದು ಇದೆ. ಎಕ್ಸಿಟ್ ಪೋಲ್ ಅಲ್ಲಿ ಮಾತ್ರ ನಾವು ನೋಡಿದ್ವಿ NDA ಗೆಲ್ಲತ್ತೆ ಆಂಧ್ರದಲ್ಲಿ ಅನ್ನೋ ರೀತಿಯಲ್ಲಿ ಬಂದಿತ್ತು. ಪ್ರಶಾಂತ್ ಕಿಶೋರ್ ಎಲ್ಲರಿಗೂ ಮುಂಚೆ ಬಹಳ ಸರ್ಪ್ರೈಸಿಂಗ್ ನಂಬರ್ ಅನ್ನ ಕೊಟ್ಟಿದ್ರು. ಆಂಧ್ರದಲ್ಲಿ ಯಾರು ಊಹೆ ಮಾಡದಂತ ಒಂದು ಗೇಮ್ ಚೇಂಜ್ ಆಗತ್ತೆ ಅಂತ ಹೇಳಿದ್ರು. ಜಗನ್ ಕಳೆದ ಬಾರಿ ಎಂಥ ಮ್ಯಾಜಿಕ್ ಮಾಡಿದ್ರು, ಎಷ್ಟು ಭರ್ಜರಿಯಾಗಿ ಗಳಿಸಿದ್ರು. ಅದರಲ್ಲಿ 100ಕ್ಕೂ ಹೆಚ್ಚು ಸ್ಥಾನಗಳನ್ನು ಕಳ್ಕೊಂಡು 50ರ ಮಾರ್ಕ್ಗೆ ಬಂದು ನಿಲ್ಲೋಕ್ಕೂ ಕಷ್ಟಪಡಬೇಕಾಗತ್ತೆ ಅಂತ ಹೇಳಿದ್ರು. ಅದೇ ರೀತಿ ಅನಿಸ್ತಾ ಇದೆ ಈಗ ನೋಡಿದ್ರೆ. NDA ಅಂದ್ರೆ TDP, ಜನಸೇನಾ, BJP ಅಲ್ಲಿ ಭರ್ಜರಿ ಗಳಿಕೆ ಮಾಡ್ತಾ ಇದ್ದು 90ರ ಗಡಿ ದಾಟಿದೆ. ವಿಧಾನಸಭೆ ಬಗ್ಗೆ ನಾವು ಮಾತಾಡ್ತಿರೋದು. ಲೋಕಸಭೆಯ ಚಿತ್ರಣ ಇನ್ನೂ ಸಿಗ್ತಾ ಇಲ್ಲ ಕರೆಕ್ಟ್ ಆಗಿ. ಇನ್ನೊಂದು ಗಂಟೆ ಆಗಬೇಕು ಕ್ಲಾರಿಟಿ ಸಿಗೋದಕ್ಕೆ. ಯಾಕಂದ್ರೆ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಲೀಡು, ಇನ್ನೊಂದರಲ್ಲಿ ಕಡಿಮೆ, ಈ ತರ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ಕ್ಲಾರಿಟಿ ಸಿಗಬೇಕು ಅಂದ್ರೆ ಸ್ವಲ್ಪ ಕಾಯ್ಬೇಕು. ವಿಧಾನಸಭೆ ಅಂತ ನೋಡೋದಕ್ಕೆ ಹೋದ್ರೆ ಆಂಧ್ರ ಈ ಸಲ NDA ತೆಕ್ಕೆಗೆ ಬೀಳೋದು, ಅಂದ್ರೆ ಚಂದ್ರಬಾಬು ನಾಯ್ಡು ಸರ್ಕಾರ ರಚಿಸೋದು ಫಿಕ್ಸ್ ಅಂತ ಅನಿಸ್ತಾ ಇದೆ. ಅಲ್ಲಿ YSRCP ಮಾಡಿದಂಥ ಒಂದು ಎಡವಟ್ಟು ಈ ರಿಸಲ್ಟ್ಗೆ ಕಾರಣವಾಯ್ತಾ. ಚಂದ್ರಬಾಬು ನಾಯ್ಡು ಜೈಲಿಗೆ ಹೋಗಿದ್ದು, ಅಂದ್ರೆ ಅಲ್ಲಿ ಕೇಸು ಕಾನೂನು ಮತ್ತೊಂದು. ಆದ್ರೆ ರಾಜಕೀಯ ಲೆಕ್ಕಾಚಾರ, ವೇಷ ರಾಜಕಾರಣ ಅಂತ ಆರೋಪ ಮಾಡಿದ್ರಲ್ಲ ಚಂದ್ರಬಾಬು ನಾಯ್ಡು ಅವರು, ಇದನ್ನೇ ಅನುಕಂಪವಾಗಿ ತಿರುಗಿಸ್ಕೊಂಡ್ರು. ಹಾಗೂ ಅಲ್ಲಿ ಮೈತ್ರಿಯಾಗಿದ್ದು ಕೂಡ ಪ್ಲಸ್ ಆಗಿದೆ. ಜನಸೇನಾ BJPಯ ಜೊತೆಗೆ ಚಂದ್ರಬಾಬು ನಾಯ್ಡು ಅವರು ಕೈ ಜೋಡಿಸಿದ್ದು ಕೂಡ ಪ್ಲಸ್ ಆಗಿದೆ. ಸೊ ಆಂಧ್ರದಲ್ಲಿ ಜಗನ್ ಕಂಡು ಕೇಳರಿಯದಂತ ಹೊಡೆತ ತಿನ್ನೋ ಪರಿಸ್ಥಿತಿ ಎದುರಾಯ್ತಾ. ರಿವರ್ಸ್ ಗೇರ್ ಅಲ್ಲಿ ಹೋಗ್ತಾರೆ ಈ ಸಲ ಅಂತ ಪ್ರಶಾಂತ್ ಕಿಶೋರ್ ಭವಿಷ್ಯ ನುಡಿದಿದ್ರು. 150 ಪ್ಲಸ್ ಅಲ್ಲ, 50 ಸೀಟ್ ಗೆಲ್ಲೋದು ಕಷ್ಟ ಆಗ್ಬೋದು. ಕಳೆದ ಬಾರಿ ರಿಸಲ್ಟ್ಗೂ ಈ ಬಾರಿ ರಿಸಲ್ಟ್ಗೂ ಅಂಥದ್ದೊಂದು ವ್ಯತ್ಯಾಸ ಇರುತ್ತೆ. ಅಷ್ಟು ದೊಡ್ಡ ಹೊಡೆತ ತಿಂತಾರೆ ಅಂತ ಹೇಳಿದ್ರು. ಅದೇ ರೀತಿಯಾಗಿದೆ. ಬಹುತೇಕ ಫೈನಲ್ ಪಿಕ್ಚರ್ ಸಿಗ್ತಾ ಇದ್ದು ಆಂಧ್ರದಲ್ಲಿ. ಒಡಿಶಾದಲ್ಲೂ ಕೂಡ BJP ಮುಂಚೂಣಿಯಲ್ಲಿ ನಿಂತಿದೆ. ಅಲ್ಲಿ ಗೆಲುವಿನ ಹತ್ರಕ್ಕೆ ಹೋಗ್ತಾ ಇದೆ. ವಿಧಾನಸಭಾ ಚುನಾವಣೆ ಬಗ್ಗೆ ನಾವು ಮಾತಾಡ್ತಿರೋದು. ದಕ್ಷಿಣದಲ್ಲಿ ಲೋಕಸಮರ ಅಂತ ತಗೊಂಡ್ರು ದಕ್ಷಿಣದಲ್ಲಿ ಭರ್ಜರಿ ಗೇನೇ ಆಗಿದೆ. UPಯಲ್ಲಿ ಉತ್ತರದಲ್ಲಿ ಹೊಡೆತ ಏನ್ ತಿಂತಾ ಇದೆ ಅದನ್ನ ದಕ್ಷಿಣದಲ್ಲಿ ಗಳಿಸಿಕೊಳ್ಳುವ, ಪೂರ್ತಿ ಅಲ್ದಿದ್ರು ಒಂದು ಹಂತಕ್ಕೆ ಗಳಿಸಿಕೊಳ್ಳುವಂತ ಲಕ್ಷಣ ಕಂಡು ಬರ್ತಿದೆ. ತೆಲಂಗಾಣದಲ್ಲಿ ಭರ್ಜರಿ ಮುನ್ನಡೆ. ಕರ್ನಾಟಕದಲ್ಲಿ ಫೈಟ್ ಇದೆ. ಇನ್ನು 19-9 ಆ ಥರ ಕಾಣಿಸ್ತಾ ಇದೆ. ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಾ ಇದೆ ನಂಬರು. 18-19ರ ಆಸ್ಪಾಸಿಗೆ ಹೋಗುವಂಥ ಚಾನ್ಸ್ ಅಂತೂ ಕಾಣಿಸ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದ್ರೆ. ಮುನ್ನಡೆ ಆ ನಂಬರ್ ಮೇಲೆ ನೋಡೋದಕ್ಕೆ ಹೋದ್ರೆ. ಸೊ BJP 400ರ ಟಾರ್ಗೆಟ್ ಅನ್ನ ತೋರಿಸಿ ಮೈಂಡ್ ಗೇಮ್ ಆಡ್ತು ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ರು. ಮೋದಿ ಕೂಡ ಅದನ್ನ ಒಪ್ಪಿಕೊಂಡ್ರು. ಪ್ರತಿಪಕ್ಷಗಳೇ ಅದನ್ನ ಹೆಚ್ಚು ಪ್ರಮೋಟ್ ಮಾಡಿದ್ರು. ಅದೊಂದು ಗೇಮ್ ಅನ್ನೋದು ಅರ್ಥನೇ ಆಗಿಲ್ಲ ಅನ್ನೋ ಥರದಲ್ಲಿ ಅವ್ರ ಸ್ಟೇಟ್ಮೆಂಟು ಬಂತು. ಸೊ BJPಗೆ ಒಂದು ಟೆನ್ಷನ್ ಆರಂಭದಲ್ಲಿಯೇ ಈ ಸಲ ಟಫ್ ಫೈಟ್ ಇರುತ್ತೆ ಅನ್ನುವ ಸುಳಿವು ಸಿಕ್ಕಿ ನಮಗೆ ಆತ್ಮವಿಶ್ವಾಸ ಜಾಸ್ತಿನೇ ಇದೆ ಅನ್ನೋ ರೀತಿಯ ಮೈಂಡ್ ಗೇಮ್ ಮೂಲಕ ಕೊನೆಗೆ ನಮಗೆ ಎಷ್ಟು ಬೇಕೋ ಅಷ್ಟನ್ನಾದರೂ ಪಡ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರ ಹಾಕ್ಕೊಂಡು ಬಂದಂಗಿದೆ. ಇದುವರೆಗೆ ಮೋದಿ ಪದೇ ಪದೇ ಹೇಳ್ತಾ ಇದ್ದಿದ್ದು ಸರಿಯಾದಂಥ ಪ್ರತಿಪಕ್ಷವೇ ಇಲ್ಲ, ಸ್ಟ್ರಾಂಗ್ ಅಪೋಸಿಷನ್ ಬೇಕು ಅಂತ. ಆ ಥರದ ವಾತಾವರಣ ಈ ಸಲ ನಿರ್ಮಾಣವಾಗಬಹುದು ಯಾರು ಗೆದ್ರು. ಯಾಕಂದ್ರೆ ಎರಡೂ ಕಡೆಯಿಂದ ಸ್ಟ್ರಾಂಗ್ ಫೈಟ್ ಆಗ್ತಿದೆ. NDA ಗೆದ್ರು ಸ್ಟ್ರಾಂಗ್ ಅಪೋಸಿಷನ್, INDI ಗೆದ್ರು ಸ್ಟ್ರಾಂಗ್ ಅಪೋಸಿಷನ್ ಕಾಣಿಸ್ತಾ ಇದೆ. ಭರ್ಜರಿ ಫೈಟ್ ಈ ಲೋಕಸಭಾ ಚುನಾವಣೆಯಲ್ಲಿ ಒನ್ ಸೈಡೆಡ್ ಆಗಿಲ್ಲ. ಮತ್ತು ಯಾರಿಗೂ EVM ಮೇಲೆ ಬಹುಶಃ ರಿಸಲ್ಟ್ ಬಂದ ಮೇಲೆ ಡೌಟ್ ಪಡುವಂಥ
ಅನಿವಾರ್ಯತೆ ಇಲ್ಲ ಅಂತ ಅನ್ಸುತ್ತೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.